ಅರಿತುಕೊಂಡು ಅವನು ಹೋರಾಟ ಮಾಡುವ ಉದ್ದೇಶ ಇಟ್ಟುಕೊಂಡು ಜನರೊಂದಿಗೆ ಜನತಾದ ಅಂತಕ್ಕಂಥ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಭವಿಷ್ಯದ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೂನ್ 16ನೇ ತಾರೀಕಿಂದ ರಾಜ್ಯವ್ಯಾಪಿ 58 ದಿನಗಳ ಕಾಲ ಸುಮಾರು 100 ಕ್ಷೇತ್ರಗಳಲ್ಲಿ ಒಂದು ಸಂಘಟನಾ ಸಮಾವೇಶವನ್ನು ಅದರ ಜೊತೆಯಲ್ಲಿ ಸಂಘಟನೆಗೆ ಅನುಕೂಲ ಆಗಲಿ ಅಂತೇಳಿ ಏನು ಡಿಜಿಟಲ್ ತಂತ್ರಜ್ಞಾನದ ಮುಖಾಂತರ ಸರಿಸುಮಾರು 50 ಲಕ್ಷ ಜನ ಸದಸ್ಯರನ್ನು ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡು ಆ ಸದಸ್ಯತ್ವದ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮ ನೂತನವಾಗಿ ವಾಸವನ್ನು ಜೂನ್ 16ರಿಂದ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಸರಿಸುಮಾರು 35 ಕ್ಷೇತ್ರಗಳಿಗೆ ಇವತ್ತಿನ ದಿನದವರೆಗೆ 35-36 ಕ್ಷೇತ್ರಗಳಿಗೆ ಒಂದು ಏನು ಸಮಾವೇಶ ಸದಸ್ಯತ್ವ ಚಾಲನೆ ಕಾರ್ಯಕ್ರಮ ವಿಶೇಷ ರೀತಿಯಿಂದ ಮಾಡಿಕೊಂಡು ಬರ್ತಾ ಇರೋದು ತಾವೆಲ್ಲ ನೋಡ್ತಾ ಇದ್ವಿ. ರಾಜ್ಯದ ಉದ್ದಗಲೂ ಕೂಡ ಜನರ ಬೆಂಬಲ ಕಾರ್ಯಕರ್ತರ ಮುಖಾಂತರ ಕೃಪಾ ನೋಡಲಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶಗಳಿದೆ ಅಂತೇಳಿ ಬಹಳಷ್ಟು ಆಶಾಭಾವನೆಯಿಂದ ನಾನು ಹೇಳಿ ಕೂಡ ಬಯಸ್ತೇನೆ. ಇವತ್ತು ಪಕ್ಷದ ಒಂದು ಸಂಘಟನೆಯ ದೃಷ್ಟಿಯಿಂದ ಪ್ರತಿ ಕ್ಷೇತ್ರದಲ್ಲಿ ತನ್ನದೇ ಆದ ಹಲವಾರು ಸಮಸ್ಯೆಗಳು ಇದ್ದಾವು. ಆ ಸಮಸ್ಯೆಗಳ ಬಗ್ಗೆ ಕಾರ್ಯಕರ್ತರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿಕೊಂಡು ಹೋರಾಟದ ರೂಪುರೇಷೆಗಳನ್ನು ಹಾಕೊಂಡು ಮುಂದಿನ ದಿನಮಾನದಲ್ಲಿ ಆ ಸಮಸ್ಯೆಗಳನ್ನು ಎದುರಿಗೆ ಇಟ್ಟುಕೊಂಡು ಪ್ರತಿ ಕ್ಷೇತ್ರದಲ್ಲಿ ಹೋರಾಟ ಮಾಡುವುದರ ಮುಖಾಂತರ ಪ್ರತಿಪಕ್ಷವಾಗಿ ಸಮರ್ಥವಾಗಿ ಕೆಲಸವನ್ನು ಎದುರಿಸಬೇಕಂತೇಳಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಅಲ್ಲಿ ಸಮಸ್ಯೆಗಳನ್ನ ಚರ್ಚೆ ಮಾಡಿಕೊಂಡು ಆ ಒಂದು ರೂಪುರೇಷೆಯನ್ನು ಹಾಕ್ತಕ್ಕಂಥ ಕಾರ್ಯವನ್ನು ಕೂಡ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗ ಬಾದಾಮಿ ಮತಕ್ಷೇತ್ರಕ್ಕೆ ನಾಳೆ ಜುಲೈ 17ನೇ ತಾರೀಕಿಗೆ ಏನು ಕಾರ್ಯಕರ್ತರ ಸಮಾವೇಶ ಹಾಗೂ ಡಿಜಿಟಲ್ ತಂತ್ರಜ್ಞಾನದ ಮುಖಾಂತರ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ಕೊಡಲು ನಿಖಿಲ್ ಕುಮಾರಸ್ವಾಮಿ 17ನೇ ತಾರೀಕಿಗೆ ಬಾದಾಮಿ ಮತಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ. ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿ ರೀತಿಯಿಂದ ಬಹಳ ವಿನೂತನವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಕಳೆದ ದಿನಗಳಿಂದ ಹಲವಾರು ಸಭೆಗಳನ್ನು ಮಾಡಿ ಚರ್ಚೆ ಮಾಡಿ ಯಶಸ್ವಿ ಮಾಡುವ ಉದ್ದೇಶ ಇಟ್ಕೊಂಡು ಬಹಳಷ್ಟು ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದ ತಯಾರಿಯ ವಿಚಾರ ಬಂದಾಗ ಏನು ಅವತ್ತಿನ ದಿವಸ ಕಾಲೇಜಿನ ಆವರಣದಲ್ಲಿ ಕಲಿತ ಮೈದಾನದಲ್ಲಿ ದೊಡ್ಡ ಒಂದು ತಂಡಗಳನ್ನು ಹಾಕಿ ಒಂದು 6,000 ಜನ ಕೂತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಿ 16,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕ್ಷೇತ್ರದ ಹಿರಿಯರಿರ್ಬೋದು, ತಾಯಿಯರಿರ್ಬೋದು, ಯುವಕರಿರ್ಬೋದು, ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರು ಭಾಗವಹಿಸ್ತಾರೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ. ಆ ಎಲ್ಲ ತಯಾರಿ ಕೂಡ ಮಾಡಿಕೊಳ್ಳಲಾಗಿದೆ. ಅವತ್ತಿನ ದಿವಸ ನಿಖಿಲ್ ಕುಮಾರಸ್ವಾಮಿ ಅವರು ಬಾದಾಮಿಯ ಮುಖ್ಯ ರಸ್ತೆಗಳಲ್ಲಿ ಇವತ್ತು ಕಬ್ಬಲ್ಗೆರೆ ಕ್ರಾಸ್ ಇರತಕ್ಕಂಥ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ದೊಡ್ಡ ಮೆರವಣಿಗೆ, ಅಂಬೇಡ್ಕರ್ ವೃತ್ತದಿಂದ ವೀರ್ ಪ್ರಕಾಶ್ ಕಾಲೇಜಿನವರೆಗೆ ಅವ್ರ ಮೈದಾನದವರೆಗೆ ದೊಡ್ಡ ಮೆರವಣಿಗೆ ಮಾಡುವ ಮುಖಾಂತರ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ. ಈ ಹಿನ್ನೆಲೆ ಒಳಗ ಆ ಒಂದು ಕಾರ್ಯಕ್ರಮದ ಯಶಸ್ವಿಗೋಸ್ಕರ ನನ್ನ ಬಾದಾಮಿ ಮತಕ್ಷೇತ್ರದ ಎಲ್ಲ ನನ್ನ ಹಿರಿಯರಲ್ಲಿ, ತಾಯಂದಿರಲ್ಲಿ, ವಿಶೇಷವಾಗಿ ನನ್ನ ಎಲ್ಲ ರೈತ ಬಾಂಧವರು ಇರ್ಬೋದು, ಯುವಕರಿರ್ಬೋದು, ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಆ ಒಂದು
ಕಾರ್ಯಕ್ರಮವನ್ನು ಆ ಒಂದು ಕಾರ್ಯಕ್ರಮವನ್ನು ಸಮಾವೇಶವನ್ನು ಯಶಸ್ವಿ ಮಾಡಬೇಕಂತೇಳಿ ನನ್ನ ಪತ್ರಿಕಾ ಮಾಧ್ಯಮದ ಹಾಗೂ ದೃಶ್ಯ ಹಾಗೂ ಮುದ್ರಣ ಮಾಧ್ಯಮದ ಎಲ್ಲ ಹಿರಿಯರಲ್ಲಿ ತಮ್ಮ ಮುಖಾಂತರ ನಾನು ಕೈ ಮುಗಿದು ನಾನು ವಿನಂತಿಯನ್ನು ಕೂಡ ಮಾಡ್ಕೊಳ್ತೀನಿ.